ನಮಸ್ಕಾರ ಎಲ್ರಿಗೂ. ನಾನು BTM ಲೇಔಟ್ ಇಂದ ಬಂದಿರೋದು. ನನಗೆ ರಾಮಲಿಂಗ ರೆಡ್ಡಿ ಅವರು ನಮ್ಮ MLA, but he is a very good worker. Whenever I call him at any time, whatever the time, he will listen to me. And I am very much grateful to him. And he is a god on our part. And I want to meet Mr. DKC, and I want to tell him that every small rain we get flooded our area. And almost all our this thing, houses, everything, all the fridge, TV, everything, whatever I have, every drain, I keep it ready and it will be washed away. So I want it to be done very soon, and he is trying to do it. But the thing is already 2 months. It's under construction. I don't know. I can't go there because I am myself busy with my husband. He's not well. So this is the thing I tell you. Please, sir, take it for granted, and it should become very soon. I want it to be for everybody. It's a boon, and thank you very much, sir. ಥ್ಯಾಂಕ್ ಯು. ಇವ್ರದ್ದು ಒಂದ್ ಸಣ್ಣ ಮಳೆ ಬಂದ್ರು ಇವ್ರ ಒಂದ್ ರೋಡ್ಗೆ ನೀರ್ ತುಂಬ್ಕೊಂಡ್ಬಿಡುತ್ತೆ. ಆ ಹಿಂದೆ ಡ್ರೈನ್ ಇದ್ದಿದ್ದನ್ನ ಯಾರೋ ಪ್ರೈವೇಟ್ ಇವರು ಮುಚ್ಚಿಬಿಟ್ರು. ಆಮೇಲೆ ಈಗ ಡ್ರೈನ್ ಮಾಡ್ತಾ ಇದ್ದೀವಿ. ಎಲ್ಲಿದ್ದಾರೆ ಅನುಷ್ಕಾ? ಕುಶನ್ ಎಲ್ಲಿ? ಅನುಷ್ಕಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಎಷ್ಟು ದಿವಸದಲ್ಲಿ ಮುಗಿಸ್ತೀರಪ್ಪ? ಎಲ್ಲಿ ಬಂದಿಲ್ವಾ? ಕೆಲಸ ಮಾಡ್ತಾ ಇದ್ದಾರೆ. ಅದು ಇಶ್ಯೂ ಆದ್ರೆ ಇವ್ರದ್ದು ಸಾಲ್ವ್ ಆಗುತ್ತೆ. ಪಾಪ ಸಣ್ಣ ಮಳೆ ಬಂದ್ರು ನೀರು ಹೋಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಗ್ಲಾಡ್ ಟು ಮೀಟ್ ಯು ಸರ್. ಸರ್ ನಮಸ್ಕಾರ. ನಮ್ಮ ಹೆಸರು ಹರೀಶ್ ಅಂತ. ಐ ಆಮ್ ದಿ ಸೆಕ್ರೆಟರಿ ಆಫ್ ದಿ ಟೀಚರ್ಸ್ ಕಾಲೋನಿ ರೆಸಿಡೆನ್ಸ್ ಅಸೋಸಿಯೇಷನ್ ಸರ್. Sir, we are one of the best beneficiaries of the government infrastructure. So double decker flyover inda ನಮ್ಮ ರಾಗಿಗುಡ್ಡ ಇಂದ ನಮಗೆ ಕಡೆ ಬರೋಕೆ ತುಂಬಾ ಅನುಕೂಲ ಆಗಿದೆ. One of the best infrastructure done by the government and our Ramling Reddy sir and Shivakumar sir. So ಒಂದು ಚಾಲೆಂಜ್ ಸರ್, ಅಲ್ಲಿಂದ ಕೆಳಗೆ ಇಳಿ ಬರಬೇಕಾದ್ರೆ ಎಲ್ಲ ವೆಹಿಕಲ್ಸ್ ಇಟ್ ಕಮ್ಸ್ ಟು ದಿ ಸರ್ವಿಸ್ ರೋಡ್ ಎಂಟರ್ಸ್ ಟೀಚರ್ಸ್ ಕಾಲೋನಿ. ಸೊ ಅದೆಲ್ಲ ಏನಾಗುತ್ತೆ ಅಂತ ಎಲ್ಲ ವೆಹಿಕಲ್ಸ್ ಬಂದು ನಮ್ಮ ಟೀಚರ್ಸ್ ಕಾಲೋನಿ ರೆಸಿಡೆನ್ಸ್ಗೆ ವಿ ಕೆನಾಟ್ ಕ್ರಾಸ್ ಓವರ್ ದಿ ರೋಡ್. ಒಂದು 30 ಅಡಿ ರೋಡ್ ಇದೆ ಸರ್. ಆ 30 ಅಡಿ ರೋಡ್ಗೆ 40 ನಿಮಿಷ ಆಗುತ್ತೆ ಕ್ರಾಸ್ ಮಾಡಕ್ಕೆ. ಸೊ ಆ ಔಟರ್ ರಿಂಗ್ ರೋಡ್ ಸರ್ವಿಸ್ ರೋಡ್ ನ ಒಂದು 200 ಮೀಟರ್ಸ್ ಒಳಗೆ ಸ್ವಲ್ಪ ಡೈವರ್ಷನ್ ಮಾಡಿ ಸ್ವಲ್ಪ ರೋಡ್ ಎರಡು ಮರ್ಜ್ ಮಾಡಿದ್ರೆ ಸೊ ವೆಹಿಕಲ್ಸ್ ಎಲ್ಲ ಡೈವರ್ಟ್ ಆಗುತ್ತೆ. ಸೊ ನಮ್ಮ ಸರ್ವಿಸ್ ರೋಡ್ ಅಲ್ಲಿ ಸ್ವಲ್ಪ ಇದು ಕ್ರಾಮ್ಸ್ ಕಡಿಮೆ ಆಗುತ್ತೆ ಸರ್, ಲೋಡ್ ಕಡಿಮೆ ಆಗುತ್ತೆ. ಜೊತೆಗೆ ಸರ್ವಿಸ್ ರೋಡ್ ಇಂದ ಇನ್ನ ಮುಂದೆ ಬಂದ್ರೆ ಅಲ್ಲಿ ಸ್ಟ್ರೀಟ್ ವೆಂಡರ್ಸು ಆಮೇಲೆ ಈಟರೀಸು ಅವರೆಲ್ಲ ಬೆಳಗ್ಗೆ 6:30ಗೆ ಬಂದು ಕ್ಯಾಂಪ್ ಹಾಕ್ಬಿಡ್ತಾರೆ ಸರ್. ಅಲ್ಲಿ ನಮ್ಮ ರೋಡ್ ಕ್ರಾಸ್ ಮಾಡೋಕೆ ಆಗಲ್ಲ. ಜೊತೆಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆಲ್ಲ ಇವರೆಲ್ಲ ಬರ್ತಾರೆ ವೆಹಿಕಲ್ ಗೋಯರ್ಸು. ಸೊ ಅದೊಂದು ಟ್ರಾಫಿಕ್ ಸಿಕ್ಕಾಪಟ್ಟೆ ಚಾಲೆಂಜ್ ಆಗ್ತಾ ಇದೆ. ಅದೊಂದು ತಗೋಬೇಕು ಸರ್, ಎನ್ಕ್ರೋಚ್ಮೆಂಟ್ ಆಫ್ ಫುಟ್ ಪಾಸ್ ಇನ್ ದಟ್ ಏರಿಯಾ. ಅಂಡ್ ಆಲ್ಸೋ ಇನ್ನೊಂದು ಸರ್, ನಮ್ಮ ಟೀಚರ್ಸ್ ಕಾಲೋನಿ ಒಳಗೆ ಬಿಡಾದಿ ಜನಗಳು ಸರ್, ಸ್ಟೇ ಕ್ಯಾಟಲ್ಸ್ ಸಿಕ್ಕಾಪಟ್ಟೆ ಬರ್ತಾರೆ. ಪಕ್ಕದ ನೈಬರಿಂಗ್ ಏರಿಯಾ ಇಂದ ಎಲ್ಲ ಮನೆಗೆ ಒಂದೊಂದು ರೋಡ್ಗೂ ಒಂದು 5-6 ಜನಗಳು ಅದೊಂದು ಗ್ಯಾಂಗ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಸರ್. ಅಲ್ಲಿ ವಾಕಿಂಗ್ ಮಾಡೋರಿಗೆಲ್ಲ ಹಿಂದಿಂದ ಬಂದು ಬುದ್ಧೋದು ಅದೆಲ್ಲ ಮಾಡ್ತಾ ಇದೆ. ಸೊ ಅದೊಂದು ಸ್ವಲ್ಪ ದಯವಿಟ್ಟು ಅದೊಂದು ಹೆಲ್ಪ್ ಮಾಡ್ಬೇಕು ಸರ್. ಆಮೇಲೆ ಇನ್ನೊಂದು ಸರ್, ಈಗ ನಮ್ಮ ಕಾಲೋನಿ ಒಳಗೆ ತುಂಬಾ ಡ್ರೈ ಆಗಿರೋ ಮರಗಳು ಬ್ರಾಂಚಸ್ ಎಲ್ಲ ಇದೆ. ಸುಮಾರು ಒಂದು 5-6 ತಿಂಗಳಿಂದ ನಾವು ಲೆಟರ್ ಕೊಟ್ಟಿದ್ದೀವಿ DCFಗೆ ಅವ್ರಿಗೆಲ್ಲ. ಇದ್ರಿಗೂ ಒಂದು ಕೆಲಸನೂ ಆಗಿಲ್ಲ ಸರ್. ದಯವಿಟ್ಟು ಅದಕ್ಕೆ ಒಂದು ರಿಮೈಂಡರ್ ಕೊಟ್ಟಿದ್ದೀವಿ ಸರ್. ರಿಮೈಂಡರ್ ಕೊಟ್ಟಿವಿ, ಟ್ರಿಮ್ಮಿಂಗ್ ಆಗಬೇಕು. ಅಲ್ಲಿ ಓಡಾಡೋದ್ರ ತಲೆ ಮೇಲೆ ಬಿದ್ದು ಸ್ವಲ್ಪ ಲೈಫ್ ಸೇವಿಂಗ್ ಚಾಲೆಂಜ್ ಸರ್ ಅದು. ಸೊ ಅದನ್ನು ಮಾಡಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ. ಸೊ ಇಷ್ಟು ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸರ್.